ಬೂಸ್ಟ್ ಬೇಕಾ? ಬೂಸ್ಟ್ ಸರ್, 1 ಗಂಟೆ ಪರ್ಮಿಷನ್ ಬೇಕು ಸರ್. ಆಗಲ್ಲ, ಆ ರಿಪೋರ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡು. ಸರ್, ಅರ್ಜೆಂಟ್ ಕೆಲಸ ಇದೆ ಸರ್, ದಯವಿಟ್ಟು. ಆಗಲ್ಲ ಅನ್ನಲ್ಲ ಸರ್. ಸರ್ ನಿಮ್ಮ ದಮ್ಮ ಅಂತೀನಿ ಪ್ಲೀಸ್. ಓಕೆ, ಥ್ಯಾಂಕ್ ಯು ಸರ್. ಹೊಲ ನನ್ನ ಮಗನೇ. ಅಲ್ಲ ಪಾಪ ಇನ್ಸ್ಪೆಕ್ಟ್ರು ಅವ್ನು ಕಪ್ ಟೀ ಬೇಕು ಅಂತ ಕೇಳಿದ್ರೆ ಇವನ್ ಪಕ್ಕದಲ್ಲಿ ನನ್ಗೊಂದು ಬೂಸ್ಟ್ ಬೇಕು ಅಂತ ಕೇಳ್ತಾನೆ. ಏನ್ ನನ್ ಮಗ ನಮ್ ಕಾಲೇಜ್ ಕ್ಯಾಂಟೀನ್ ಅನ್ಕೊಬಿಟ್ಟವನ ಅದನ್ನ. ಅಯ್ಯ, ಅವ್ನ್ ಮಾಮೂಲಾಗೆ ಮಾತಾಡ್ದ, ಅದಕ್ಕೆ ಕೇಳ್ದೆ, ತಪ್ಪೇನು? ಪೊಲೀಸ್ನವ್ರು ಹೇಳೋದಲ್ಲ ಮಾಮೂಲಾಗೆ ಇರುತ್ತೆ ಕಣ, ಮಾಡೋ ಕೆಲಸ ಮಾತ್ರ ಭಯಂಕರವಾಗಿರುತ್ತೆ ಮಗ. ಏನೋ ಇವ್ರ ಅಪ್ಪನ ಮುಖ ನೋಡ್ಬಿಟ್ರು, ಇಲ್ಲಾಂದ್ರೆ ನಿನ್ ಹಾಸ್ಪಿಟಲ್ ನೋಡ್ಬೇಕಾಗಿತ್ತು ಅಷ್ಟೇ. ಅಪ್ಪ 1 ನಿಮಿಷ ಇಲ್ಲಿ. ಅಪ್ಪ ಇವತ್ತು ಹುಟ್ಟಲೆ ಅನ್ಸ್ಬಿಡ್ತೀನಿ. ಏನ್ ತಿಂತೀರ ಮಾಡ್ಬಿಟ್ಟು ಇಲ್ಲಿ ಬಂದು ಹರಟೆ ಹೊಡಿತಾ ಇದ್ರು. ನಿಮ್ಮನ್ನ ಹುಟ್ಟಲೆ ಅನ್ಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಕೊಂದ್ಬಿಡ್ತೀನಿ ನನ್ನ ಮಕ್ಕಳ. ನನ್ನ ಮಗ ಡಿಗ್ರಿ ಮಾಡ್ತಾ ಇದ್ದಾನೆ, ಅವನು ಸಬ್ ಇನ್ಸ್ಪೆಕ್ಟರ್ ಮಾಡಬೇಕು ಅಂತ ನಮ್ಮ ಸಾಹೇಬ್ರ ಹತ್ರ ದಿನ ಬೆಳಗಾದ್ರೆ ಹೋಗಿ ಕೇಳ್ಕೊತಿದ್ದೆ. ಇನ್ನು ಯಾವ ಮುಖ ಹೊತ್ಕೊಂಡು ಹೋಗಿ ಕೇಳಲಿ? 10 ಕರೆದು ಮಾಡೋ ಔತಣ ನನಗೇನು ಬೇಕಾಗಿಲ್ಲ. ಹೆಚ್ಚಿಗೆ ಮಾತಾಡಿದ್ರೆ ಹಲ್ಲುದ್ರಸ್ ಕೈ ಕೊಟ್ಬಿಡ್ತೀನಿ. ಅಯ್ಯೋಗ್ಯ, ಇಷ್ಟು ವರ್ಷ ನಾನು ಡಿಪಾರ್ಟ್ಮೆಂಟ್ನಲ್ಲಿ ಗಳಿಸಿದ ಹೆಸರನ್ನೆಲ್ಲ ಒಂದೇ ಒಂದು ಕ್ಷಣದಲ್ಲಿ ಹರಾಜು ಹಾಕ್ಬಿಟ್ಟಿಯಲ್ಲೋ. ನೀನು ಹೀಗೆ ಗಲಾಟೆ ಹೊಡೆದಾಟ ಅಂತ ಹೋದ್ರೆ ನಿನಗೆ ಇನ್ಸ್ಪೆಕ್ಟರ್ ಅಲ್ಲ ಕಣೋ, ಕಾರ್ಪೊರೇಷನ್ ಕಸ ಗುಡಿಸೋ ಕೆಲಸನೂ ಸಿಗೋದಿಲ್ಲ, ತಿಳ್ಕೊ. ನಿನ್ನ ನಂದೇನೋ ಪ್ರಯೋಜನ? ಇವಳು ಇದಾಳಲ್ಲ, ಇವಳು ನನ್ನ ಬೇಕು. ಮಗ ಏನೇ ಮಾಡಿದ್ರು ಜೈಕಾರ ಹಾಕ್ಬಿಡ್ತಾಳೆ. ಈಗ ನೋಡು, ಯಾಕಮ್ಮ ನಿನ್ನ ಕಣ್ಣಲ್ಲಿ ಗಂಗಾ ಕಾವೇರಿ ಹರಿತಾ ಇದೆ? ಓಹೋ, ಬ್ರದರ್ ಸೆಂಟಿಮೆಂಟ್. ನಿನಗೀಗ ಗೊತ್ತಾಗಲ್ಲ. ನಿನಗೂ ಮದುವೆ ಆಗಿ ಇಂಥವನೇ ಒಬ್ಬ ಮಗ ನಿನಗೂ ಹುಟ್ಟಿ ಅವನಿಂಥ ಅಪ್ಪಲ್ಲಿ ಕೆಲಸ ಮಾಡಿದಾಗ ಅಕ್ಕಪಕ್ಕದ ಜನ ಎಲ್ಲ ಕ್ಯಾಕರ್ಸ್ ಮಕ್ಕತ್ತು ಮತ್ತೊಬ್ಬಕ್ಕಂತ ಉಗಿದಾಗ ಆಗ ನಿನಗೆ ಗೊತ್ತಾಗತ್ತೆ. ಎಷ್ಟು ಹೇಳಿದ್ರು ಅಷ್ಟೇ. ಲೋ ಅಪ್ಪು, ನನಗಿರೋದು ಒಂದೇ ಒಂದು ಆಸೆ ಕಣೋ. ನೀನು ಹಣ ಸಂಪಾದನೆ ಮಾಡದೇ ಇದ್ರೂ ಚಿಂತೆ ಇಲ್ಲ, ಗುಣ ಸಂಪಾದನೆ ಮಾಡ್ಕೊಳ್ಳೋ. ಹಣ ಸಂಪಾದನೆ ಮಾಡ್ಕೊಳ್ಳೋಕೆ ಬೇಕಾದಷ್ಟು ದಾರಿಗಳಿವೆ, ಆದರೆ ಗುಣ ಸಂಪಾದನೆ ಮಾಡೋದಕ್ಕೆ ಇರೋದು ಒಂದೇ ಒಂದು ದಾರಿ, ಅದು ಒಳ್ಳೆ ನಡತೆ. ಅಪ್ಪು, ಇದೇ ಕಣ ಸುಚಿತ್ರಾ ಮನೆ. ಒಳ್ಳೆ ಸೌಂಡ್ ಪಾರ್ಟಿನ ಕಣ್ರೋ. ಎಲ್ಲೋ ಕಾಣಿಸ್ತಾ ಇಲ್ವಲ್ಲ, ಕೂಗೋಣ. ಸುಮ್ನೆ ನಿಂತ್ಕೊಳ್ರ. ಏನೋ ಬಾಯ್ಲೆ. ಏನಿದು? ಲವ್ ಲೆಟರ್. ಅಯ್ಯೋ, ನಿಮ್ ಜಾತಿ ಬೇರೆ ನಮ್ ಜಾತಿ ಬೇರೆ. ಅದು ಅಲ್ದೆ ನೀವು ಶ್ರೀಮಂತರು, ನಾವು ಬಡವರು. ಏ ಕೋತಿ, ಇದು ನಿನಗಲ್ಲ, ತಗೊಂಡೋಗಿ ನಿಮ್ ಸುಚಿತ್ರಮ್ಮನ್ ಕೊಡು. ಹೆಂಗೈತೆ ನಿನ್ ಮೈಗೆ, ನಿನ್ ರೇಂಜ್ಗೆ ನಮ್ಮ ಅಮ್ಮೋರ್ ಬೇಕಾ? ಒಳ್ಳೆ ಮಾತ ನಾನು ಹೇಳಿದ್ ಕೇಳು. ಏನ್ ಕೆಲಸ ಮಾಡ್ತೀಯಾ? ನಾನ್ ಪಾತ್ರೆ ತೊಳಿತೀನಿ, ಬಟ್ಟೆ ಹೋಗಿತೀನಿ. ಪಾತ್ರೆ ಪಾಲಿಶಾ? ಸುಮ್ಮನ್ ತಗೊಂಡೋಗಿ ನಿಮ್ಮ ಅಮ್ಮವ್ರ ಕೈಲಿ ಕೊಡು, ಇಲ್ದಿದ್ರೆ ಚುಚ್ಬಿಡ್ತೀನಿ. ಹೋಗು, ಹೋಗ್ತಾ ಇರೋ, ತಿರುಗಿ ನೋಡ್ಬೇಡ, ಓಡು. ಅಮ್ಮೋರೆ, ಯಾರೋ ಒಬ್ಬ ಬಂದು ಇದು ನಿಮ್ಗೆ ಕೊಡಕ್ ಹೇಳ್ದ, ಕೊಡ್ಲಿಲ್ಲ ಅಂದ್ರೆ ಚಾಕು ಚುಚ್ಚಿ ಸಾಯಿಸ್ತೀನಿ ಅಂತ. ಏನೋ ನಾನು ನಿಂಗೆ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಏನ್ ಡಿಸೈಡ್ ಮಾಡಿದ್ಯಾ? ಹಾಯ್. ಸ್ಟುಪಿಡ್. ವೆಂಕಟೇಶ್, ಹೊರಗಡೆ ಯಾರೋ ಬಂದು ಚುಡಾಯಿಸ್ತಾ ಇದ್ದಾರೆ, ಹೋಗಿ ನೋಡಿ. ಅಮ್ಮ, ಹೊರಗಡೆ ಯಾರು ಇಲ್ಲ. ಇಲ್ಲೇ ಪ್ರೀತಿಸೋರ್ ಹೃದಯಕ್ಕೆ ಮಾತ್ರ ಪ್ರೇಮಿಗಳು ಕಾಣೋದು, ಎಲ್ಲಾರ ಕಣ್ಗೂ ಅಲ್ಲ. ಬಾಯ್.